ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಲುಕ್ಕಿಂಗ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಕುಚ್ಚು ಡಿಸೈನು ಬ್ರೈಡಲ್ ಸ್ಯಾರಿ ಇದು ಬಂದು ಇದು ಕಲರ್ ನೋಡಿ, ಬೀಚ್ ಕಲರ್ಗೆ ಕಾಪರ್ ಜರಿ ಇದೆ ಮತ್ತು ಸಿಲ್ವರ್ ಜರಿ ಬಂದು ಡಿಸೆಂಬರ್ ಕಲರ್ಗೆ ಇದೆ. ಸೊ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಸ್ಯಾರಿ ಲುಕ್ ಇದು. ನೀಡಲ್ ನಂಬರ್ ಬಂದು 10 ತಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಈ ಬ್ರೈಡಲ್ ಬೀಡ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ಯಾರಿಗೆ. ಫುಲ್ ಬೇಸ್ ಫುಲ್ ಬ್ರೈಡಲ್ ಬೀಡ್ಸೇ ಬರುತ್ತೆ. ಸೊ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ದಾರಾನ ತೆಗೆದು ಒಂದು ಬೀಡ್ ತೊಗೊಂಡಿದ್ವಿ ಅಲ್ವಾ ಫ್ರೆಂಡ್ಸ್, ಅದೊಂದೇ ಥರನೇ ಬೀಡ್ಸ್ ಯೂಸ್ ಮಾಡೋದು. ಇನ್ನು ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಲ್ಲ ಇದಕ್ಕೆ. ಸೊ ಇದನ್ನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ನ್ಯೂ ಡಿಸೈನ್ ಅಂತ ಹೇಳಲ್ಲ ನಾನು, ಹಳೆ ಡಿಸೈನೇ. ಬಟ್ ಇವಾಗ ಮೇ ಬಿ ಟ್ರೆಂಡಿ ಆಗ್ತಾ ಇರ್ಬೋದು. ಸೊ ಯಾಕಂದರೆ ಸುಮಾರು ಜನ ಇದನ್ನು ಕೇಳಿ ಹಾಕಿಸ್ಕೊಂಡಿದ್ದಾರೆ ರೀಸೆಂಟಾಗೆ. ಸೊ ಇದು ಸ್ವಲ್ಪ ವರ್ಷ ಹಿಂದೆ ಇತ್ತು ಡಿಸೈನ್, ತುಂಬ ಚೆನ್ನಾಗಿತ್ತು. ಸೊ ಜಾಸ್ತಿ ಬೀಡ್ಸ್ ಬರುತ್ತೆ, ಅಂದರೆ ಬೇಸ್ ಲೈನ್ ಪೂರ್ತಿ ಇದೇ ರೀತಿ ಬೀಡ್ಸ್ ಬರುತ್ತೆ ನೋಡಿ. ಬೀಡ್ ಲಾಕ್ ಮಾಡೋದು, ದಾರಾಗೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು, ಬಟ್ಟೆಗೆ ಲಾಕ್ ಮಾಡೋದು. ಸೊ ಬಟ್ಟೆಗೆ ಲಾಕ್ ಮಾಡೋದು, ಮತ್ತೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಬಟ್ಟೆಗೆ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋದು, ಮತ್ತೆ ಬೀಡ್ ಲಾಕ್, ಬಟ್ಟೆಗೆ ಲಾಕ್. ಸೊ ಇದೇ ರೀತಿ ಪೂರ್ತಿ ಬೇಸ್ ಲೈನ್ ಅಂದರೆ ಸೆರಗು ಪೂರ್ತಿ ಈ ಥರ ಹಾಕ್ಕೊಂಡು ಹೋಗಬೇಕು, ಪಲ್ಲು ಪೂರ್ತಿನೂ. ಸೊ ಯಾರ್ಯಾರಿಗೆ ಜಾಸ್ತಿ ಬೀಡ್ಸ್ ಇಷ್ಟ ಆಗಲ್ಲ ಅವರು ಈ ಸ್ಟೆಪ್ನ ರಿಮೂವ್ ಮಾಡ್ಬೋದು, ಅಥವಾ ಇದ್ರ ಬದಲು ಬೇರೆ ಬೀಡ್ಸ್ ಕೂಡ ನೀವು ತೊಗೋಬೋದು. ಯಾರ್ಯಾರಿಗೆ ಇದು ಲುಕ್ ಇಷ್ಟ ಆಗುತ್ತೆ ಬ್ರೈಡಲ್ ಬೀಡ್ಸು, ಆ್ಯಸ್ ಇಟ್ ಈಸ್ ಸೇಮ್ ಇದೇ ರೀತಿ ಹಾಕ್ಕೊಳ್ಳಿ. ಸೊ ಲಾಸ್ಟ್ ವರ್ಕು ಇದೇ ರೀತಿ ಬಂದಿದ್ದೀನಿ ನಾನು. ಬಟ್ಟೆ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಇದನ್ನು ಬ್ಯಾಕ್ ಸೈಡ್ ಮಾಡ್ಕೊಂಡಿದ್ದೀನಿ ನಾನು. ಬ್ಯಾಕ್ ಸೈಡಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಸೈಡು. ಸೊ ಇಲ್ಲಿಂದ ನಾನು 2 ಚೈನ್ಸ್ ಹಾಕ್ಕೊಳ್ತೀನಿ. 2 ಚೈನ್ಸ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ಲ ಬಟ್ಟೆಗೆ, ಅಲ್ಲಿ ಹೋಲ್ ಇರುತ್ತೆ, ನೀಟಾಗಿ ಗೊತ್ತಾಗುತ್ತೆ. ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ, ಮತ್ತು ಇನ್ನೆರಡು ದಾರನ 1 ಮಾಡ್ಕೊಳ್ತೀನಿ. ಒಂದು ಕಂಬ ಮಾಡ್ಕೊತೀನಿ. ಫಸ್ಟ್ 2 ಚೈನ್ ಮಾಡಿದೆ, 1 ಕಂಬ ಮಾಡಿಕೊಂಡೆ ಸೇಮ್ ಹೋಲಲ್ಲಿ. ಮತ್ತು ಅಲ್ಲಿಂದ 4 ಚೈನ್ನ ಹಾಕ್ಕೊಳ್ಳೋಣ. ಸೊ 4 ಚೈನ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೋಬೇಕು. ಈ ಬೀಡ್ ಪಕ್ಕ, ಫಸ್ಟ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ ಬಟ್ಟೆಗೆ ಹಾಕಿರೋದು, ಅದೇ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಅಲ್ವಾ. ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತು ಇನ್ನೆರಡು ದಾರನ 1 ಮಾಡ್ಕೋತೀನಿ. ಒಂದು ಕಂಬ ಮಾಡಿಕೊಂಡೆ, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. 2 ಕಂಬ ಮಾಡ್ಕೊಳ್ಬೇಕು. ಒಂದೇ ಹೋಲ್ ಗ್ಯಾಪ್ಗೆ 2 ಕಂಬ, 2 ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕಿ 2 ಡಬಲ್ ಕ್ರೋಶೆ ಮಾಡ್ತೀನಿ. 4 ಚೈನ್ ಹಾಕಿ 2 ಡಬಲ್ ಕ್ರೋಶೆ. ಸೊ ಈ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಬಟ್ಟೆಗೆ ಹಾಕಿರೋದು, ಅಲ್ಲಿ ನಾನು 2 ಡಬಲ್ ಕ್ರೋಶೆ ಅಂದರೆ 2 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಅದೇ ಹೋಲಿಗೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಈ ರೀತಿ ಮಾಡ್ಕೊಳ್ಳೋದು. ಮತ್ತು 4 ಚೈನ್ 2 ಕಂಬ. ಫ್ರಂಟಿಂದ ಈ ಥರ ಕಾಣಿಸುತ್ತೆ, ಬ್ಯಾಕ್ ಸೈಡಿಂದ ಮತ್ತೆ 4 ಚೈನು 2 ಕಂಬ. ಸೊ ಫ್ರೆಂಡ್ಸ್, ಈ ಡಿಸೈನ್ ತುಂಬ ಈಸಿ ಇದೆ. ಅಂದರೆ ಸ್ಟೆಪ್ ಜಾಸ್ತಿ ಬರುತ್ತೆ ನಿಮಗೆ, 6 ಸ್ಟೆಪ್ಸ್ ಬರುತ್ತೆ. ಬಟ್ ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬ ಈಸಿ. ಬರೀ ಚೈನ್ಸ್ ಕಂಬಗಳು ಅಷ್ಟೇ ಇರುತ್ತೆ. ಪೂರ್ತಿ ಸ್ಟೆಪ್ಪಲ್ಲಿ ಕೂಡ ಪ್ರತಿಯೊಂದು ಸ್ಟೆಪ್ಪಲ್ಲೂ ಬರೀ ಚೈನ್ಸ್ ಕಂಬಗಳ ಆ ಥರ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಹಾಕಿದೆಲ್ಲ 2 ಕಂಬ 4 ಚೈನ್, 2 ಕಂಬ 4 ಚೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಫ್ರಂಟ್ ಸೈಡಿಂದ ಫುಲ್ಲು ಸ್ಯಾರಿ ಅದೇ ರೀತಿ ಮಾಡ್ಕೊಂಡು ಹೋಗೋಣ. ಇವಾಗ ನೋಡಿ ಈ ರೀತಿ ಮಾಡಿಕೊಂಡು, ಅಂದರೆ ಬ್ಯಾಕ್ ಸೈಡಿಂದ ಮಾಡಿ ಫ್ರಂಟ್ ಸೈಡ್ಗೆ ಬಂದಿದ್ದೀನಿ. ಸೊ ಇವಾಗ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಕಾಣಿಸ್ತಾ ಇರುತ್ತೆ ನಮಗೆ. ಸೊ ಮತ್ತೆ ಇಲ್ಲಿಂದ ನಾವು
ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಡೈರೆಕ್ಟಾಗಿ 1 ಚೈನ್, 2 ಚೈನ್, 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಇವಾಗ ದಾರ ಸುತ್ತಕೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಮತ್ತೆ 2 ದಾರದಲ್ಲಿ 1, 2 ದಾರದಲ್ಲಿ 1 ದಾರ ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಸ್ಟೆಪ್ಪಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ತೊಗೋಬೋದು, ಬಟ್ ತುಂಬ ಲೆಂತಿ ಆಗೋಗುತ್ತೆ. ಡಬಲ್ ಕ್ರೋಶೆ ಸಾಕಾಗುತ್ತೆ. ಸೊ 4 ಕಂಬಗಳನ್ನ ಈ 4 ಚೈನ್ ಗ್ಯಾಪಲ್ಲಿ 4 ಕಂಬ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 4 ಕಂಬ ಹಾಕಿ 1 ಚೈನ್, 2 ಚೈನ್, ಮತ್ತು ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನಲ್ಲಿ ಗ್ಯಾಪಲ್ಲಿ ಮತ್ತೆ 4 ಕಂಬನ ಮಾಡ್ಕೊಳ್ತೀನಿ. 4 ಕಂಬ 2 ಚೈನು, 4 ಕಂಬ 2 ಚೈನ್, ಆ ಥರ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗು 2 ಕಂಬ 4 ಚೈನ್ ಹಾಕ್ಕೊಂಡೋಗಿದ್ದೆ ಅಲ್ವಾ ಬ್ಯಾಕ್ ಸೈಡಿಂದ. ಇವಾಗ 4 ಕಂಬ 2 ಚೈನ್ ಹಾಕ್ಕೊಂಡು ಹೋಗಬೇಕು. ಸೊ ಅಲ್ಲಿ ಕರೆಕ್ಟಾಗಿ ನಿಮಗೆ ನೀಟಾಗಿ ಬರುತ್ತೆ. ಕರೆಕ್ಟಾಗಿ 4 ಕಂಬ 2 ಚೈನ್ನ ಹಾಕ್ಕೊಳ್ಳಿ. ಮತ್ತು ಈ ಸ್ಟೆಪ್ಪು ಕೂಡ ಈಸಿ ಫ್ರೆಂಡ್ಸ್. 4 ಕಂಬ 2 ಚೈನ್, 4 ಕಂಬ 2 ಚೈನ್, ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಸೊ ಅದು ನಿಮ್ಗೆ ಟೈಟ್ ಅನಿಸುತ್ತೆ, ಬಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದಷ್ಟು ಹಾಕೋಷ್ಟೊತ್ತಿಗೆ ನಿಮಗೆ ನೀಟಾಗಿ ಸೆಟ್ ಆಗಿರುತ್ತೆ. ಫಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನು 2 ಕಂಬ, ಈ ಸ್ಟೆಪ್ಪಲ್ಲಿ 4 ಕಂಬ 2 ಚೈನು. ಈ ಥರ ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. ಒಂದ್ಸತಿ ಹಾಕ್ಕೊಂಡ್ರೆ ಆರಾಮ್ಸಾಗೆ ಹಾಕ್ಕೊಂಡು ಹೋಗ್ಬೋದು. ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಹೀಗೆ ಪೂರ್ತಿ ಸಾರಿ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು ನೋಡಿ. ಸ್ವಲ್ಪ ಉದ್ದ ಹಾಕಿದ್ದೀನಿ. 4 ಕಂಬ 2 ಚೈನು ಇದೇ ರೀತಿ ಎಂಡ್ವರೆಗೂ ಹಾಕ್ಕೊಂಡು ಹೋದ್ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ. ಕರೆಕ್ಟಾಗಿ ಕೌಂಟಿಂಗ್ಸ್ ಕರೆಕ್ಟಾಗಿ ಮಾಡಿದ್ರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದು. ಮತ್ತು 1, 2, 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ತೀನಿ. ಸ್ಟಾರ್ಟಿಂಗಿಂದ ಬಂದು ಅಂದರೆ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಬಂದು ವಾಪಸ್ ಬ್ಯಾಕಲ್ಲಿ 4 ಚೈನು 2 ಡಬಲ್ ಕ್ರೋಶೆ ಹಾಕ್ಕೊಂಡೋಗಿ ಮತ್ತೆ ಈ ಸೈಡು 4 ಕಂಬ 2 ಚೈನ್ ಹಾಕ್ಕೊಂಡು ಬಂದಿರ್ತೀವಿ. ದಾರ ಇವಾಗಲೇ ಕಟ್ ಮಾಡೋದು. 1, 2, 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ತೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಈ ಬೇಸ್ ಇಟ್ಕೊಂಡು ನೀವು ಯಾವ ಥರ ಆದರೂ ನೀವು ಡಿಸೈನ್ ಮಾಡ್ಕೋಬೋದು. ಇದು ನಾನು ಈ ಡಿಸೈನ್ಗೆ ಏನಿದೆ ರೆಗ್ಯುಲರಾಗಿ ಆ ಥರ ಮಾಡ್ತಾಯಿದ್ದೀನಿ. ಸೊ ಇದು ಫ್ರಂಟ್ ಸೈಡು. ಇದು ಬ್ಯಾಕ್ ಸೈಡ್ ನಾನು ಸಿಂಗಲ್ ಕ್ರೋಶೆ ಮಾಡಿ ಇಟ್ಕೊಂಡಿದ್ದೀನಿ ನಾಟ್ ಹಿಂದೆ ಬರೋ ಥರ ಬ್ಯಾಕ್ ಸೈಡ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎಷ್ಟು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ 3 ಕಂಬ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಪ್ರತಿಯೊಂದು ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 3 ಸಿಂಗಲ್ ಕ್ರೋಶೆ ಆದಮೇಲೆ ಈ 2 ಚೈನ್ ಗ್ಯಾಪಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಮತ್ತೆ 1 ಚೈನ್ 2 ಚೈನ್ 2 ಚೈನ್ನ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇಲ್ಲಿ ಕೂಡ ಕಂಬಗಳು ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ಕೂಡ ತುಂಬ ಈಸಿ ಸ್ಟೆಪ್ ಇದು. ಇಲ್ಲಿ ಕೂಡ 3 ಕಂಬ 3 ಚೈನ್ ಈ ಥರ ಹಾಕ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗ್ 2 ಚೈನ್ ಹಾಕಿ 1 ಕಂಬ ಥರ ಕನ್ಸಿಡರ್ ಮಾಡಬೇಕು. ಮತ್ತು 3 ಡಬಲ್ ಕ್ರೋಶೆ 3 ಚೈನ್. ಸೊ ಇದು ಕೂಡ ತುಂಬ ಈಸಿ ಇದೆ. 3 ಡಬಲ್ ಕ್ರೋಶೆ 3 ಚೈನು, 3 ಡಬಲ್ ಕ್ರೋಶೆ 3 ಚೈನು ಅಷ್ಟೇ ಹಾಕ್ಕೊಂಡು ಹೋಗೋದು ಇದರಲ್ಲಿ. ಫಸ್ಟ್ ಸ್ಟೆಪ್ ಹೇಳಿದೆ ಅಲ್ಲ ನಾನು, 4 ಚೈನ್ 2 ಕಂಬ. ಸೆಕೆಂಡ್ ಸ್ಟೆಪ್ 4 ಕಂಬ 2 ಚೈನು. ಥರ್ಡ್ ಸ್ಟೆಪ್ಪು 3 ಕಂಬ 3 ಚೈನ್, 3 ಕಂಬ 3 ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು. ಸೊ ಈ ಸ್ಟೆಪ್ ಕೂಡ ತುಂಬ ಈಸಿ ಇದೆ. ಬರೀ ಚೈನು ಕಂಬಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ 3 ಕಂಬ ಮಾಡಿ 3 ಚೈನ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಕೌಂಟಿಂಗ್ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅವಾಗ ಅಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಈ ಥರ ಕಾಣಿಸುತ್ತೆ, ಒಂದು ಅಷ್ಟು ದೂರ ಹಾಕ್ತಾ ಇದ್ದಂಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ನೋಡಿ ಇದು ಎಷ್ಟು ನೀಟಾಗಿ ಕೂತ್ಕೊಂಡಿದೆ. 4 ಕಂಬ 3 ಕಂಬ ಎಲ್ಲ ಅದು ನೀಟಾಗಿ ಕೂತ್ಕೋಬೇಕು. ಕಂಪ್ರೆಸ್ ಆದಂಗೆಲ್ಲ ಟೈಟ್ನೆಸ್ ಬರಬಾರ್ದು. ಸೊ ನೀಟಾಗೆ ಕರೆಕ್ಟಾಗಿ ಮೆಜರ್ಮೆಂಟು
ನೋಡಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಲಾಸ್ಟ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ 4 ಕಂಬ ಇರುತ್ತೆ ಅಲ್ವಾ, ಅಲ್ಲಿಗೆ ನಾನು ಎಕ್ಸ್ಟ್ರಾ 2 ಕಂಬ ಹಾಕಿ ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಸೀರೆನ. ಇಲ್ಲಿ ಕಟ್ ಮಾಡೋ ನೆಸಸರಿ ಇಲ್ಲ, ಟರ್ನ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ಇಲ್ಲಿ 2 ಕಂಬ ಮಾಡಿಬಿಟ್ಟು ನಾನು ಟರ್ನ್ ಮಾಡಿದ್ದೆ ಅಲ್ವಾ, ಸೊ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತೀನಿ ನಾನು. ಮತ್ತು ಇದು ಫ್ರಂಟ್ ಸೈಡ್ ಇವಾಗ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ 3 ಚೈನ್ ಗ್ಯಾಪಲ್ಲಿ. 1 ಸತಿ ಸಿಂಗಲ್ ಕ್ರೋಶೆ, 2 ಸತಿ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಈ 3 ಚೈನ್ ಗ್ಯಾಪಲ್ಲಿ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿದೆ. ಮತ್ತು ಕಂಬದ ಮೇಲೆ ಇರೋ ಗ್ಯಾಪಲ್ಲಿ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಈ 3 ಚೈನಲ್ಲಿ ಕೂಡ 3 ಸರ್ತಿ ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಕಂಬದ ಮೇಲೆ ಫಸ್ಟ್ 2 ಬಾಕ್ಸಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 3 ಕಂಬ ಇದೆ ಅಲ್ವಾ, ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ 2 ಬಾಕ್ಸ್ ಆದಮೇಲೆ 3ನೇ ಬಾಕ್ಸಿಗೆ ಈ ಕಂಬಗಳ ಮೇಲಿರೋ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ 1 ಸತಿ ಮಾಡಿದೆ. ಅಲ್ಲಿಂದ ಡೈರೆಕ್ಟಾಗೆ ಸೂಜಿ ಮೇಲೆ ದಾರ ಸುತ್ಕೋಬೇಕೀಗ. ದಾರ ಸುತ್ಕೊಂಡು ನೆಕ್ಸ್ಟ್ 3rd ಬಾಕ್ಸಿಗೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಕಂಬನ ಮಾಡ್ಕೋಬೇಕು. 3rd ಬಾಕ್ಸಿಗೆ ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ 2 ಬಾಕ್ಸಲ್ಲೂ 3 ಚೈನ್ಗೆ 3 ಸಿಂಗಲ್ ಕ್ರೋಶೆ ಮಾಡಿದೆ. ಈ ಕಡೆ 3rd ಬಾಕ್ಸ್ ಪಕ್ಕ ಇರೋ ಕಂಬಗಳು 3 ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಕಂಬದ ಮೇಲೆ 1 ಸಿಂಗಲ್ ಕ್ರೋಶೆ ಮಾಡಿ ಡೈರೆಕ್ಟಾಗಿ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ 10 ಕಂಬಗಳನ್ನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ, 10 ಡಬಲ್ ಕ್ರೋಶೆ. ಸೊ 10 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇಲ್ಲಿ ನೋಡಿ, ಕಂಬದ ಮೇಲೆ 3 ಕಂಬಗಳಿರುತ್ತಲ್ಲ, ಲಾಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಅದು ನೀಟಾಗಿ ಯು ಶೇಪ್ ಕುತ್ಕೋಬೇಕು ಅಂತ ಆ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಪಕ್ಕದ ಬಾಕ್ಸಲ್ಲಿ 3 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿ ಈ ಕಂಬಗಳ ಮೇಲೆ ಕೂಡ ಹೋಲ್ಸ್ಗಳಲ್ಲಿ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗು 2 ಬಾಕ್ಸ್ ಖಾಲಿ ಬಿಟ್ಟು 3ನೇ ಬಾಕ್ಸಿಗೆ ನಾನು 10 ಕಂಬಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಇವಾಗ ನಾನು 1 ಬಾಕ್ಸ್ ಅಲ್ಲಿ ಖಾಲಿ ಬಿಟ್ಟು ಮತ್ತೆ ಇನ್ನೆರಡು ಖಾಲಿ ಬಿಡೋಣ. ಅಂದರೆ 3 ಬಾಕ್ಸು, 1 ಆರ್ಚ್ ಆದಮೇಲೆ 3 ಬಾಕ್ಸು ಅದೇ ರೀತಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. 3 ಬಾಕ್ಸ್ ಬಿಟ್ಟು 4ನೇ ಬಾಕ್ಸಿಗೆ ನಾನು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆಲ್ಲ ಸಿಂಗಲ್ ಕ್ರೋಶೆ ಮಾಡಬೇಕು. 3 ಚೈನ್ ಇರೋ ಕಡೆನೂ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 3 ಸರ್ತಿ ಸಿಂಗಲ್ ಕ್ರೋಶೆ, 2 ಖಾಲಿ ಬಿಟ್ಟೆ ಅಲ್ವಾ, ಸ್ಟಾರ್ಟಿಂಗ್ 2 ಬಿಟ್ಟಿದ್ದೀನಿ ಅಷ್ಟೇ. ಮತ್ತು 1 ಆರ್ಚ್ ಆದ ತಕ್ಷಣ 3 ಖಾಲಿ ಬಿಡಬೇಕು, 3 ಬಾಕ್ಸ್ ಖಾಲಿ ಬಿಡಬೇಕು. 1 2 ಇದು 1, ಇದು 3 ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಈ 3 ಕಂಬಗಳಿರುತ್ತಲ್ಲ, ಫಸ್ಟ್ ಕಂಬದ ಮೇಲೆ ಮಾತ್ರ ಸಿಂಗಲ್ ಕ್ರೋಶೆ ಮಾಡಿ, ಫಸ್ಟ್ ಕಂಬದ ಮೇಲೆ ಮಾತ್ರ ಸಿಂಗಲ್ ಕ್ರೋಶೆ ಮಾಡಿ. ಈಗ 4th ಬಾಕ್ಸಿಗೆ 1 ಆರ್ಚ್ ಆದಮೇಲೆ 4th ಬಾಕ್ಸಿಗೆ ನಾನು ಮತ್ತೆ ಆರ್ಚ್ನ ಮಾಡ್ಕೊಳ್ತೀನಿ. ಸುಚ್ಚಿ ಮೇಲೆ ದಾರ ಸುತ್ಕೋಬೇಕು. 4th ಬಾಕ್ಸಿಗೆ ಅಂದರೆ ಆರ್ಚಿಂದ 4th ಬಾಕ್ಸ್ಗೆ ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ 10 ಕಂಬಗಳನ್ನ ಮಾಡ್ತೀನಿ. ಇದು 4th 3 ಬಾಕ್ಸ್ ಖಾಲಿ ಬಿಟ್ಟು 4th ಬಾಕ್ಸ್ಗೆ ಮತ್ತೆ 10 ಕಂಬಗಳನ್ನ ಫಿಲ್ ಮಾಡಿಬಿಟ್ಟು ನೋಡಿ, ಪಕ್ಕದ ಕಂಬಗಳಿರುತ್ತಲ್ಲ, ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ಆವಾಗ ನಮಗೆ ನೀಟಾಗಿ ಯು ಶೇಪ್ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ಬಾಕ್ಸಿಗೆ ನಾವು ಲಾಕ್ ಮಾಡಬಾರ್ದು, ಅಲ್ಲಿ ಲಾಕ್ ಮಾಡಿ ಕಂಬಕ್ಕೆ ನೆಕ್ಸ್ಟ್ ಬಾಕ್ಸ್ಗೆ 3 ಸಿಂಗಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಮತ್ತು 3 ಬಾಕ್ಸ್ನ ನಾನು ಖಾಲಿ ಬಿಟ್ಟು 4th ಬಾಕ್ಸಿಗೆ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಪ್ರತಿ 3 ಬಾಕ್ಸ್ಗೆ 1 ಆರ್ಚ್ ಮಾಡ್ಕೊಂಡು ಹೋಗೋಣ. ಈ ರೀತಿ ಎಂಡ್ವರೆಗೂ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೂಡ 2 ಬಾಕ್ಸ್ ಬಿಟ್ಟಿದ್ದೀವಿ ನೋಡಿ, 2 ಬಾಕ್ಸ್, ಸ್ಟಾರ್ಟಿಂಗ್ 2 ಬಾಕ್ಸ್ ಬಿಟ್ಟಿದ್ದಲ್ವ, ಲಾಸ್ಟಲ್ಲಿ ಕೂಡ 2 ಬಾಕ್ಸ್ ಕರೆಕ್ಟಾಗಿ ಬಂದಿದೆ. ಸೊ ಮತ್ತೆ ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ನ. ಇಲ್ಲಿ ಕೂಡ ನಾನು ಎಂಡ್ ಮಾಡಲ್ಲ,
ಟರ್ನ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನಾವು ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿ ಟ್ರಿಮ್ ಮಾಡ್ಕೊಳ್ಳೋಣ ಫಿನಿಶಿಂಗ್ ಕಾಣಿಸೋ ಥರ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಥ್ರೆಡ್ ಇದು ಮಾಡುತ್ತೆ. ಮತ್ತು 3 ಚೈನಿಗೆ 3 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಕಂಬದ ಹಿಂದೆ ನೋಡಿ ಫ್ರೆಂಡ್ಸು ಕಂಬಗಳಿದೆ ಅಲ್ವಾ, ಅಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಫ್ರೆಂಡ್ಸ್ ಕಂಬದ ಮೇಲೆಯಿಂದನೇ ನಾನು ನೋಡಿ 2 ಸತಿ ದಾರ ಸುತ್ತಕೊಂಡೆ ನೀಡಲ್ ಮೇಲೆ. ಇವಾಗ ಆರ್ಚ್ ಪಕ್ಕ 2 ಸತಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅಲ್ಲೂ ಕೂಡ ನಾನು ಫಸ್ಟ್ ಕಂಬ ಮಾಡ್ಕೊಂಬಿಡ್ತೀನಿ ಟ್ರಿಪಲ್ ಕ್ರೋಶೆನ. ಸುಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಸಿಂಗಲ್ ಕ್ರೋಶೆ ಮೇಲೆ ನೋಡಿ, ಆರ್ಚ್ ಮೇಲೆ ಅಲ್ಲ, ಕಂಬಗಳ ಮೇಲೆ ಅಲ್ಲ, ಸಿಂಗಲ್ ಕ್ರೋಶೆ 2 ಆರ್ಚ್ ಪಕ್ಕ ಇರೋ 2 ಸಿಂಗಲ್ ಕ್ರೋಶೆ ಮೇಲೇನು 2 ಟ್ರಿಪಲ್ ಕ್ರೋಶೆನ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ ನಾನು. ಅದಾದಮೇಲೆ ಮತ್ತೆ 2 ಸತಿ ದಾರ ಸುತ್ಕೋಬೇಕು. ಡೈರೆಕ್ಟ್ ಆರ್ಚ್ ಮೇಲಿರೋ ಹೋಲ್ ಗ್ಯಾಪ್ಗಳು ಕೂಡ ಟ್ರಿಪಲ್ ಕ್ರೋಶೆ ಹಾಕಬೇಕು. ಫ್ರೆಂಡ್ಸ್ ಹಿಂಗೆ ಮಾಡೋದ್ರಿಂದ ಆರ್ಚ್ ನೀಟಾಗಿ ಫ್ಲ್ಯಾಟಾಗಿ ಬರುತ್ತೆ. ಸೊ ಇದು ಟೈಟ್ನೆಸ್ ಬರೋದಿಲ್ಲ. ಸೊ ಈ ಡಿಸೈನ್ಗೆ ಇದೇ ರೀತಿ ಬರುತ್ತೆ. ಆರ್ಚ್ ಪಕ್ಕದಲ್ಲಿರೋ 3 ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಹಾಕಬೇಕು. ಸೆಕೆಂಡು ಥರ್ಡ್ ಸಿಂಗಲ್ ಕ್ರೋಶೆಗೆ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಈ ಆರ್ಚ್ ಮೇಲೆ ಇರೋ ಆರ್ಚಲ್ಲಿರೋ ಕಂಬಗಳ ಮೇಲೆಲ್ಲ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಗಂಟ ನಾವು ಡಬಲ್ ಕ್ರೋಶೆ ಮಾಡ್ತೀವಿ ಫ್ರೆಂಡ್ಸ್. ಲಾಸ್ಟ್ ಸ್ಟೆಪ್ ಇದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಮತ್ತೆ ಕಂಪ್ಲೀಟ್ ಮಾಡಿಕೊಂಡು ನೋಡಿ, ಆರ್ಚ್ ಅಲ್ಲಿರೋ ಕಂಬಗಳ ಮೇಲೆಲ್ಲ ಹಾಕ್ಕೊಂಡು ಹೋದೆ. ಇವಾಗ ಕೂಡ 2 ಸತಿ ದಾರ ಸುತ್ಕೊಂಡಿದ್ದೀನಿ. ಪಕ್ಕದ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ನಾವು 2 ಸಿಂಗಲ್ ಕ್ರೋಶೆಗೂ ಟ್ರಿಪಲ್ ಕ್ರೋಶೆ ಮಾಡ್ತೀವಿ ಅಲ್ವಾ, ಎಂಡಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆಗೂ ಟ್ರಿಪಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕ್ಕೊಳ್ಬೇಕಂದ್ರೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಸಿಂಗಲ್ ಕ್ರೋಶೆ ಮಾಡ್ಬೋದು. ಈ ರೀತಿ ಆರ್ಚ್ ಬರುತ್ತೆ. ಸೊ ನಾರ್ಮಲ್ ಆರ್ಚಸ್ ಫ್ರೆಂಡ್ಸ್. ಬಟ್ ಸ್ಟಾರ್ಟಿಂಗ್ ಪಕ್ಕದಲ್ಲಿ 2 ಸತಿ ಸಿಂಗಲ್ ಕ್ರೋಶೆಗೆ ಕಂಬ ಮಾಡಿದ್ದೀನಿ, ಎಂಡಿಂಗಲ್ಲೂ 2 ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ 2 ಕಂಬ ಮಾಡಿ ಲಾಕ್ ಮಾಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ, ಡಿಸೈನು ಫ್ಲ್ಯಾಟಾಗಿ ಬರುತ್ತೆ. ಮತ್ತು ಇಲ್ಲಿ ಇರೋ ಕಂಬಗಳ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡಬೇಕು. 3 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಬಾಕ್ಸ್ ಮೇಲೆ, ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಅಲ್ಲೂ ಕೂಡ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಮತ್ತು ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆ. ಇವಾಗ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿದೆ ಫ್ರೆಂಡ್ಸ್. ಇಲ್ಲಿ 3 ಇದೆ ಅಲ್ವಾ, ಫಸ್ಟ್ ಒನ್ಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ನೋಡಿ 3 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಆರ್ಚ್ ಪಕ್ಕ 3 ಇದೆ. ಫಸ್ಟ್ ಸಿಂಗಲ್ ಕ್ರೋಶೆಗೆ ಡೈರೆಕ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಸುಜಿ ಮೇಲೆ 2 ಸಲ ದಾರ ಸುತ್ಕೊಂಡು ನೋಡಿ ಕಂಬನೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1. ಬೇಕಂದರೆ ಈ 2 ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಕೂಡ ತೊಗೋಬೋದು ಫ್ರೆಂಡ್ಸ್, ಇಲ್ಲ ಟ್ರಿಪಲ್ ಕ್ರೋಶೆನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಅಂದರೆ. ಆ ಸಿಂಗಲ್ ಕ್ರೋಶೆಗೂ 2 ಸಿಂಗಲ್ ಕ್ರೋಶೆನೂ 2 ಟ್ರಿಪಲ್ ಕ್ರೋಶೆ ಮಾಡಿ, ಮತ್ತು ಆರ್ಚಲ್ಲಿರೋ ಕಂಬಗಳ ಮೇಲಿರೋ ಹೋಲ್ ಗ್ಯಾಪ್ಗೂ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಮೇಲೆ ಆರ್ಚ್ ಕಂಬಗಳ ಮೇಲಿರೋ ಎಲ್ಲ ಹೋಲ್ ಗ್ಯಾಪ್ಗೆನ ಮಾಡ್ಕೊಂಡು ಹೋಗೋಣ. ಸೊ ಪೂರ್ತಿ ಇಲ್ಲಿ ಕೂಡ 10 ಕಂಬದ ಮೇಲೆ 10 ಟ್ರಿಪಲ್ ಕ್ರೋಶೆ ಬಂದು ಆದಮೇಲೆ ಲಾಸ್ಟಲ್ಲಿ ನೋಡಿ ಇಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆಗೆ ಮಾತ್ರ ಟ್ರಿಪಲ್ ಕ್ರೋಶೆ ಮಾಡಿ 3ನೇ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನೇ ಮಾಡೋದು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಡಿಸೈನು. ಇದು ನೀವು ಲಾಸ್ಟ್ ಸ್ಟೆಪ್ಪು ಬ್ಯಾಕ್ ಸೈಡಿಂದ ಬರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಬೇಕಂದರೆ ಚಿಕ್ಕದು ಆರ್ಚ್ ಬರುತ್ತೆ ಅಲ್ವಾ ಗ್ರೀನು, ಅದನ್ನು ಎಂಡ್ ಮಾಡಿಬಿಟ್ಟು ನೀವು ಫ್ರಂಟ್ ಸೈಡಿಂದನೇ ಈ ಥರ ಮಾಡ್ಕೊಂಡು ಬರ್ಬೋದು, ಬಟ್ ಕೌಂಟಿಂಗ್ಸ್ ಕರೆಕ್ಟಾಗಿ ಬರಲಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಈ ರೀತಿ ಬೇಸ್ ಪೂರ್ತಿ ಅಂದರೆ ಗ್ರೀನ್ ಕಲರ್ ಪೂರ್ತಿ ನಾವು ಹಾಕ್ಕೊಂಡೋಗಿ 1-2-3 ಚಿನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಎಂಡಿಂಗ್ ತೋರಿಸಿಲ್ಲ, ಡೈರೆಕ್ಟ್ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇಲ್ಲಿ 157 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸ್ಟೋನ್ ಚೈನು ಬಾಲ್ ಚೈನು 2 ಸ್ಟಿಕ್ ಮಾಡಿದ್ದೀನಿ. ಸೊ ಇದು 4 ಕಂಬ ಇರೋ ಕಡೆ ಒಂದು ಚಿಕ್ಕ
ಕುಂದನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಸೊ ಟೋಟಲಾಗಿ ಈ ಥರ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಅನಿಸಿದ್ದೀವಿ ಅಲ್ಲ, ಇನ್ನೂ ಒಂದು ಬಾಲ್ ಚೈನ್ ಬರಬೇಕಿತ್ತು. ಸೊ ಜಾಸ್ತಿ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ 2 ಸ್ಟೆಪ್ ಅನಿಸ್ಬೇಕು ಇದಕ್ಕೆ ಡಿಸೈನ್ಗೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟಾಗಿ ಈ ಡಿಸೈನ್ ತುಂಬ ಜನ ಕೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಬೀಡ್ಸ್ ಇಷ್ಟ ಇಲ್ಲ ಬೇರೆ ಥರ ಬೀಡ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದೇ ಸ್ಕಿಪ್ ಮಾಡಿಬಿಡಿ. ಫಸ್ಟ್ 2 ಸ್ಟೆಪ್ಸು ನಾರ್ಮಲಾಗಿ 3rd ಸ್ಟೆಪ್ಪು 4th 5th 6th ಆ ಥರ ಹಾಕ್ಕೊಂಡೋಗಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1200 ಅಂದರೆ 1200 to 1500ವರೆಗೂ ಚಾರ್ಜ್ ಮಾಡ್ತಾರೆ. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಕಡಿಮೆ ತೊಗೊಳ್ಳೋರು ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.